ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ. 2026ನೇ ನೂತನ ಆಂಗ್ಲ ಸಂವತ್ಸರಾದಿ ಕನ್ಯಾ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈ ವಾರ್ಷಿಕ ಫಲಿತಾಂಶಗಳು ಅಂತಕ್ಕಂಥದ್ದನ್ನ ನಾವು ಯಾವ ಆಧಾರವನ್ನಾಗಿ ಇಟ್ಕೊಂಡು ಹೇಳ್ತಾ ಇದ್ದೇವೆ ಅಂತಂದ್ರೆ, ವರ್ಷ ಪೂರ್ತಿ ಕೂಡ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗ್ರಹಗಳ ಆಧಾರವನ್ನಾಗಿಟ್ಕೊಂಡು ಈ ರಾಶಿಯವರಿಗೆ ವರ್ಷ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ದೀರ್ಘಕಾಲಿಕವಾಗಿ ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಗ್ರಹಗಳು ಯಾರು ಅಂತ ನೋಡೋದೇ ಆದ್ರೆ ಶನಿ, ಗುರು, ರಾಹು, ಕೇತು ಈ 4 ಗ್ರಹಗಳು ಕೂಡ ವರ್ಷ ಪೂರ್ತಿ ಕೂಡ ಒಂದೇ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಈ 2026ನೇ ಇಸ್ವಿಯಲ್ಲಿ ಈ 4 ಗ್ರಹಗಳ ರಾಶಿ ಬದಲಾವಣೆ ಏನಾದ್ರೂ ಆಗ್ತಾ ಇದೆಯಾ? ಈ ರಾಶಿ ಬದಲಾವಣೆಯಿಂದ ಈ ಕನ್ಯಾ ರಾಶಿಯವರ ಮೇಲೆ ಯಾವ ತರಹದ ಪರಿಣಾಮ ಬೀಳುತ್ತೆ ಅಂತಕ್ಕಂತಹ ವಿಚಾರವನ್ನ ನೋಡ್ತಾ ಹೋಗೋಣ. ಇದು ಗೋಚಾರ ಮಾತ್ರ, ನಾನು ಯಾರೊಬ್ಬರ ವೈಯಕ್ತಿಕ ಜಾತಕವನ್ನು ಕೂಡ ಇಲ್ಲಿ ಹೇಳ್ತಾ ಇಲ್ಲ. ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಕೂಡ ಒಂದೇ ತರಹ ಫಲಿತಾಂಶಗಳು ಇರೋದಿಲ್ಲ. ಅವರವರ ವೈಯಕ್ತಿಕ ಜಾತಕ ತುಂಬಾ ಮುಖ್ಯ. ಇದನ್ನ 1000 ಸಲ ಬಡ್ಕೊಂಡು ಹೇಳ್ತಾ ಇದ್ದೀನಿ. ಸರ್, ನನ್ನ ಹೆಸರು ಈ ತರ ಇದೆ, ಹೆಂಗಿರುತ್ತೆ ಈ ವರ್ಷ? ಮತ್ತು ಅದನ್ನೇ ಕೇಳ್ತಿದ್ದೀರಾ. ನಿಮ್ಮ ಹೆಸರಿನವರು ಲಕ್ಷಾನುಗಟ್ಟಲೆ ಇರ್ತಾರೆ. ನನ್ನ ಮಹೇಶ್, ನನ್ನ ಹೆಸರಿನವರು ಲಕ್ಷಾನುಗಟ್ಟಲೆ ಇರ್ತಾರೆ. ಸೊ ಎಲ್ಲರಿಗೂ ಒಂದೇ ತರ ಇರುತ್ತಾ? ಒಬ್ಬರು ಪೊಲೀಸ್ ಆಗಿರ್ತಾರೆ, ಒಬ್ಬರು ಉನ್ನತ ಸ್ಥಿತಿಯಲ್ಲಿ ಇರ್ತಾರೆ, ಒಬ್ಬರು ಚಿಕ್ಕ ಕೆಲಸ ಮಾಡ್ಕೊಂತ ಜೀವನ ಮಾಡ್ತಾ ಇರ್ತಾರೆ. ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೇನೆ. ಒಬ್ಬೊಬ್ಬರಿಗೆ ಒಂದೊಂದು ಅವ್ರವ್ರ ಜಾತಕ ರೀತ್ಯ ಏನೇನು ಉದ್ಯೋಗ, ಅವ್ರಿಗೆ ಏನೇನು ಕಷ್ಟ ಇರುತ್ತೆ, ಅವ್ರ ಕರ್ಮಗಳು ಏನಿರುತ್ತೋ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಕರ್ಮ ಇತ್ತಾ ಅದನ್ನ ತಪ್ಸೋದಕ್ಕಾಗಲ್ಲ. ನಾವು ಈ ಪರಿಹಾರ ಮಾಡ್ಕೊಂಡ್ರೆ ನೀವು ಮಾಡ್ಕೊಳಕ್ ಅಲ್ಲಿ ಬಿಡೋದಿಲ್ಲ ಆ ಕರ್ಮ. ಅದನ್ನ ನಾವು ಕರ್ಮಸ್ಯ ಕರ್ಮೋಭ್ಯ ಅಂತ ನಾವು ಕರಿತೀವಿ. ಕರ್ಮ ಹೆಂಗಿರುತ್ತೋ ಅದು ನಡ್ಕೊಂಡು ಹೋಗುತ್ತೆ. ಬಟ್ ಈ ರಾಶಿ ಫಲಿತಾಂಶಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು, ಜಾತಕದಲ್ಲಿ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಈ ಗುರುಬಲ ಶನಿ ಬಲ ನಮಗೆ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದು ಸ್ವಲ್ಪ ಒಂದು ಆಸೆ ಅಷ್ಟೇ. ಈ ರಾಶಿಯವರು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅಂತ ಏನಾದ್ರು ತಮ್ಮನಲ್ಲಿ ಹೆಡ್ಡಿಂಗ್ ಇದ್ದು ನೋಡ್ತೀರಾ ಹೋಗಿ. ಬಟ್ ಯಾರು ಫ್ಯಾಕ್ಟ್ ನ ಅರ್ಥ ಮಾಡ್ಕೊಳೋದಿಲ್ಲ. ಈ ರಾಶಿಯವರಿಗೆ ಬುಧಾದಿತ್ಯ ಯೋಗ ಈ ತಿಂಗಳಿನಲ್ಲಿ, ಗಜಕೇಸರಿ ಯೋಗ ಈ ತಿಂಗಳಿನಲ್ಲಿ. ಗೋಚಾರದಲ್ಲಿ ಗಜಕೇಸರಿ ಯೋಗ ಅವೆಲ್ಲ ಬರಲ್ಲ ರೀ, ವರ್ತನೆ ಆಗೋದಿಲ್ಲ ರೀ. ನಿಮ್ಮ ಜಾತಕದಲ್ಲಿ ಏನಾದ್ರು ಗಜಕೇಸರಿ ಯೋಗ ಇತ್ತಾ? ಅದು ಒಳ್ಳೇದು. ಅದು ಎಲ್ಲಿ ಸ್ಥಾನದಲ್ಲಿ ಇದ್ದಾರೆ, ಅವ್ರು ಎಷ್ಟು ಬಲಿಷ್ಠರಾಗಿದ್ದಾರೆ ಅದ್ರ ಮೇಲೆ ಅವ್ರು ರಿಸಲ್ಟ್ ಕೊಡ್ತಾರೆ. ಸುಮ್ನೆ ಕೊಡೋದಿಲ್ಲ ಅವರು. ಸೊ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ 2026ನೇ ಇಸ್ವಿಯಲ್ಲಿ ಈ 4 ಗ್ರಹಗಳ ಚೇಂಜಸ್ ಏನಾದ್ರು ಇದೆಯಾ, ರಾಶಿ ಬದಲಾವಣೆ ಅಂತ ನೋಡೋಣ. ಈ 2026ನೇ ಇಸ್ವಿಯಲ್ಲಿ ಶನಿಯ ಬದಲಾವಣೆ ಇರೋದಿಲ್ಲ. ಶನಿ ಮೀನರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಇನ್ನು ರಾಹುಕೇತು ಬದಲಾವಣೆ ಏನಾದ್ರು ಆಗ್ತಾ ಇದೆಯಾ ಅಂತ ನೋಡೋದೇ ಆದ್ರೆ 2026 ಡಿಸೆಂಬರ್ 5ನೇ ತಾರೀಕಿನ ತನಕ ಕೂಡ ರಾಹುಕೇತು ಬದಲಾವಣೆ ಕೂಡ ಇರೋದಿಲ್ಲ. ರಾಹು ಆಸ್ ಇಟ್ ಈಸ್ ಕುಂಭರಾಶಿಯಲ್ಲಿ ಸಂಚಾರ, ಕೇತು ಆಸ್ ಇಟ್ ಈಸ್ ಸಿಂಹ ರಾಶಿಯಲ್ಲಿ ಸಂಚಾರ. ಆದ್ರೆ 2026 ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಇನ್ನು ಗುರುವಿನ ಒಂದು ಸಂಚಾರ ಏನಾದ್ರು ಚೇಂಜ್ ಆಗ್ತಾ ಇದೆಯಾ, ರಾಶಿ ಪರಿವರ್ತನೆ ಆಗ್ತಿದೆಯಾ ಅಂತ ನೋಡೋದೇ ಆದ್ರೆ ಎಸ್, ರಾಶಿ ಪರಿವರ್ತನೆ ಆಗ್ತಾ ಇದೆ. 2 ರಾಶಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಗುರು ಆಕ್ಚುಲಿ 1 ವರ್ಷ ಇರಬೇಕು ಒಂದು ರಾಶಿಯಲ್ಲಿ, ಅಂಥದ್ದು ಅತಿಚಾರ ಮಾರ್ಗವಾಗಿ ಬಹುಬೇಗನೆ ಮುಂದಕ್ಕೆ ಬಂದು ಅಲ್ಲೊಂದು ತಿಂಗಳಿದ್ದು ವಕ್ರೆಯಾಗಿ ಮತ್ತೆ ಹಿಂದಕ್ಕೆ ಹೋಗೋದು, ಇದು ಅಂತಹ ಒಂದು ಒಳ್ಳೆಯ ಬೆಳವಣಿಗೆ ಆಗಿರೋದಿಲ್ಲ. ನಾವಾಗ್ಲೇ ನೋಡ್ತಾ ಇದೀವಿ ಬಂಗಾರದ ದರ. ಗುರು ಅಂದ್ರೇನೆ ಗೋಲ್ಡ್. ಅಂದ್ರೆ 2026ನೇ ಇಸ್ವಿಯಲ್ಲಿ ಈ ಜೂನ್ 2ನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಸೊ 2026 ಅಕ್ಟೋಬರ್ 31ಕ್ಕೆ ಮತ್ತೆ ಕರ್ಕಾಟಕ ರಾಶಿಯನ್ನು ಬಿಟ್ಟು ಸಿಂಹ ರಾಶಿಗೆ ಪ್ರವೇಶ ಆಗುತ್ತೆ. ಏನು ಗುರುವಿನ ಒಂದು ಬದಲಾವಣೆ ಆಗ್ತಾ ಇದೆ, ಈ ಎಲ್ಲ ಒಂದು ಬದಲಾವಣೆಗಳಿಂದ ಈ ಒಂದು ಕನ್ಯಾ ರಾಶಿಯವರ ಮೇಲೆ ಯಾವ ತರ ಸಿಚುವೇಶನ್ ಇರುತ್ತೆ ಅಂತ ಅದನ್ನು ನೋಡೋದೇ ಆದ್ರೆ, ಫಸ್ಟ್ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾರೆ. ಸಪ್ತಮ ಸ್ಥಾನದಲ್ಲಿ ಶನಿ ಅಂತಹ ಗ್ರಹ ಬಂದಾಗ ಈ ದಾಂಪತ್ಯ ಸುಖಕ್ಕೆ ಒಂದು ರಿಸ್ಟ್ರಿಕ್ಷನ್ ಏರ್ಪಡುತ್ತೆ. ಆ ಬಾಂಡಿಂಗು, ಆ ಪ್ರೀತಿ, ಆ ವಾತ್ಸಲ್ಯ, ಆ ಮಮತೆ, ಗಂಡ ಹೆಂಡತಿ ಮಧ್ಯೆ ಇರಬೇಕಾಗಿರೋ ಆ ಲಕ್ಷಣಗಳೆಲ್ಲ ಕಡಿಮೆ ಆಗ್ತಕ್ಕಂಥದ್ದು. ಅಂದ್ರೆ ಪರಸ್ಪರ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ಆ ಬಾಂಧವ್ಯ ಕಡಿಮೆ ಆಗ್ತಕ್ಕಂಥದ್ದು. ಈ ತರ ಸಿಚುವೇಶನ್ ಸಪ್ತಮ ಸ್ಥಾನದಲ್ಲಿ ಬಂದಾಗ ವಿವಾಹದಲ್ಲಿ ವಿಳಂಬಗಳು ಆಗ್ತಕ್ಕಂಥದ್ದು. ವಿವಾಹ ನಾವು ಮದುವೆ ನಿಶ್ಚಯ ಮಾಡ್ಬೇಕು ಅಂತಿದೀವಿ, ಆದ್ರೂ ಆಗ್ತಾನೆ ಇಲ್ಲ, ವಿವಾಹ ವಿಳಂಬ ಆಗ್ತಕ್ಕಂಥದ್ದು. ಈ ತರ ಸಿಚುವೇಶನ್. ಕನ್ಯಾ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರ ಫಲಿತಾಂಶಗಳು ಇರೋದಿಲ್ಲ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸಪ್ತಮ ಸ್ಥಾನಕ್ಕೆ ಶನಿ ಬಂದಿದ್ದಾರೆ. ಅಲ್ಲಿ ಶನಿಯ ಬಲಿಷ್ಠರಾಗಿದ್ದಾರಾ ಬಲಹೀನರಾಗಿದ್ದಾರಾ ನೋಡ್ಕೋಬೇಕು. ಸೊ ಅಷ್ಟಕರ್ಗ ಬಿಂದುಗಳು ತುಂಬಾ ಇಂಪಾರ್ಟೆಂಟ್. ಅಷ್ಟಕರ್ಗ ಬಿಂದುಗಳು ಅಂದ್ರೆ ಆ ಪ್ಲಾನೆಟ್ ಬಲಹೀನ ಸ್ಥಿತಿಯಲ್ಲಿ ಇದೆಯಾ ಬಲಿಷ್ಠರಾಗಿದೆಯಾ ಅಂತ ತೋರಿಸುತ್ತೆ. 0, 1, 2 ಈ ತರ ಅಷ್ಟಕವರ್ಗ ಬಿಂದುಗಳು ಏನಾದ್ರು ಕೊಟ್ಟಿದ್ರೆ
ಆ ಪ್ಲಾನೆಟ್ ತುಂಬಾ ಬಲಹೀನ ಸ್ಥಿತಿಯಲ್ಲಿದೆ ಅಂತ ಅರ್ಥ. ಅದು ಅಲ್ಲದೆ ಶನಿ ಸಪ್ತಮ ಸ್ಥಾನಕ್ಕೆ ಬಂದಾಗ ನಿಮ್ಮ ಜಾತಕದಲ್ಲಿ ಏನಾದ್ರೂ ಮೀನರಾಶಿಯಲ್ಲಿ ಶನಿಗೆ ಶತ್ರು ಗ್ರಹಗಳು ಇದಾರ ಅಂತಾನು ಕೂಡ ನಾವು ನೋಡ್ಕೋಬೇಕು. ಅಲ್ಲೂ ಕೂಡ ಮತ್ತೆ ಮದುವೆ ಜೀವನದಲ್ಲಿ ಸಪರೇಷನ್ ಆಗೋದು ಅಥವಾ ಜಗಳಗಳಾಗೋದು, ಕೋರ್ಟ್ ಕೇಸಸ್ ಇವೆಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ಸಪ್ತಮ ಸ್ಥಾನಕ್ಕೆ ಅವ್ರು ಹೋದಾಗ, ಶನಿ ಅಂತ ಗ್ರಹ ಬಂದಾಗ ಸಪ್ತಮ ಸ್ಥಾನದಲ್ಲಿ ಮತ್ತೆ ಶನಿಗೆ ಶತ್ರು ಗ್ರಹಗಳು, ಕುಜ, ಸೂರ್ಯನಂತ ಗ್ರಹಗಳಿದ್ದಾಗ ತೊಂದರೆ ಮತ್ತೆ ಇನ್ನೂ ಉಳ್ಬಣ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಯಾಕೆ ಲಕ್ಷಣಗಟ್ಟಲೆ ಇರ್ತಾರೆ ಎಲ್ಲರಿಗೂ ಒಂದೇ ತರ ಫಲಿತಾಂಶ ಇರೋದಿಲ್ಲ ಅಂದ್ರೆ ಅವ್ರ ವೈಯಕ್ತಿಕ ಜಾತಕದ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಸಪ್ತಮ ಸ್ಥಾನಕ್ಕೆ ಶನಿ ಅಂತ ಗ್ರಹ ಬಂದಾಗ ಸಾಮಾನ್ಯವಾಗಿ ಮದುವೆ ಜೀವನದಲ್ಲಿ ಒಂದು ರಿಸ್ಟ್ರಿಕ್ಷನ್ ಏರ್ಪಡುತ್ತೆ, ಒಂದು ಅಡೆತಡೆಗಳು, ಆ ಬಾಂಧವ್ಯ, ಆ ಪ್ರೀತಿ ಅದರಲ್ಲೆಲ್ಲ ಕಡಿಮೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಬೆಳವಣಿಗೆ ಕಡಿಮೆ ಆಗ್ತಕ್ಕಂಥದ್ದು, ಈ ತರ ಸಿಚುವೇಶನ್. ಆಮೇಲೆ ಗುರು 2026 ಜೂನ್ 2ನೇ ತಾರೀಕಿನ ತನಕ ಕೂಡ ಗುರು ದಶಮ ಸ್ಥಾನದಲ್ಲಿ ಇರ್ತಾರೆ. ಉದ್ಯೋಗದಲ್ಲಿ ಕಿರುಕುಳ, ಜಾಸ್ತಿ ಒತ್ತಡ ಇರುತ್ತೆ, ನಿಮ್ಮನ್ನ ಮುಂದೆ ಹೊಗಳ್ತಾರೆ, ಹಿಂದೆ ತೆಗಳ್ತಾರೆ, ಆ ತರ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ದಶಮ ಸ್ಥಾನಕ್ಕೆ ಶನಿ ಗುರು ಅಂತಹ ಗ್ರಹಗಳು ಬಂದಾಗ. ಒಂದೊಂದ್ಸಲ ಉದ್ಯೋಗ ಕಳ್ಕೊಳ್ತಕ್ಕಂಥದ್ದು. ಗುರು ಕೂಡ ಅಷ್ಟಕರ್ಕ ಬಿಂದುಗಳು ನೋಡ್ಬೇಕು. 0, 1, 2, 3 ಏನಾದ್ರು ಕೊಟ್ಟಿದ್ರೆ ಸ್ವಲ್ಪ ಕಷ್ಟ, 4, 5, 6 ಕೊಟ್ಟಿದ್ರೆ ಸ್ವಲ್ಪ ಪರವಾಗಿಲ್ಲ. ಸೊ ಗುರುವಿನ ಅಷ್ಟಕರ್ಕ ಬಿಂದುಗಳು ಕೂಡ ನಾವು ನೋಡ್ಕೋಬೇಕು. ಸೊ ದಶಮ ಸ್ಥಾನಕ್ಕೆ ಬಂದಾಗ ಆ ತರ ಇರುತ್ತೆ, ಸ್ವಲ್ಪ ಒತ್ತಡವಾಗಿರ್ತಕ್ಕಂಥ ಜೀವನ. ಆದ್ರೆ 2026 ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ ಕೂಡ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಇರುತ್ತೆ. ಆದಾಯದಲ್ಲಿ ಹೆಚ್ಚಳ, ನಿಮಗೆ ಅಂತ ಒಂದು ಹೆಸರು ಬರ್ತಕ್ಕಂಥದ್ದು, ದಾಂಪತ್ಯ ಸುಖದಲ್ಲಿ ಏನಾದ್ರೂ ಬಿರುಕು ಏನಾದ್ರೂ ಇದ್ರೆ ಅದು ಕಡಿಮೆ ಆಗ್ತಕ್ಕಂಥದ್ದು, ಸ್ವಲ್ಪ ಪ್ರೀತಿ ಬಾಂಧವ್ಯ ಸಿಗ್ತಕ್ಕಂಥದ್ದು, ಸಂತಾನದ ಒಂದು ವಿಚಾರದಲ್ಲಿ ನಿಮ್ಗೆ ಏನಾದ್ರೂ ಒಂದು ಒಳ್ಳೇದಾಗ್ತಕ್ಕಂಥದ್ದು, ಹಾಗೆ ನಿಮ್ಮ ವಿವೇಕ ಶಕ್ತಿ, ಬುದ್ಧಿ ಶಕ್ತಿ ನಿಮಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಸ್ವಲ್ಪ ದುಡ್ಡು ಚೆನ್ನಾಗಿ ಹಣಕಾಸೆಲ್ಲ ನಿಮ್ ಕೈಗೆ ಸಿಗ್ತಕ್ಕಂಥದ್ದು, ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಏನು ವಿಳಂಬ ಆಗ್ತಾ ಇತ್ತು, ಮದುವೆ ಆಗುವ ಲಕ್ಷಣಗಳು ಜಾಸ್ತಿ ಅಂದ್ರೆ ಮದುವೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಕಂಕಣ ಭಾಗ್ಯ ಕೂಡಿ ಬರ್ತದೆ ಅಂತ ಅರ್ಥ. ಪ್ರಮೋಷನ್ಸ್, ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಬೆಳವಣಿಗೆ, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು, ರೆಸ್ಟೋರೆಂಟ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಮತ್ತಾಮೇಲೆ ಲಾಡ್ಜಸ್ ಆಗಿರ್ಬೋದು, ಹಾಗೇನೆ ಬಂಗಾರದ ವ್ಯಾಪಾರಗಳಾಗಿರ್ಬೋದು, ಹಾಗೇನೆ ಗೋಲ್ಡ್ ಸ್ಮಿತ್, ಅದನ್ನ ಬಂಗಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನ್ ಮಾಡ್ತಾ ಇರ್ತೀರೋ ಆಭರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದಕ್ಕೆಲ್ಲಾನು ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರೆಲ್ಲ ಏನು ವ್ಯಾಪಾರ ಮಾಡ್ತಿದ್ರು ಅದೆಲ್ಲ ಆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ನಾವು ನೋಡ್ತಕ್ಕಂಥದ್ದು. ಶಿಕ್ಷಕರಿಗೆ, ಜ್ಯೋತಿಷಿಗಳಿಗೆ, ಪೌರೋಹಿತ್ಯ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆದಾಯದಲ್ಲಿ ಹೆಚ್ಚಳ ಕಂಡು ಬರ್ತಕ್ಕಂಥದ್ದು. ಬ್ಯಾಂಕ್ ನೌಕರರಿಗೆ ವಿಶೇಷವಾದ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ವರ್ಗಾವಣೆ, ನೀವು ಅನ್ಕೊಂಡಿರೋ ತರ ವರ್ಗಾವಣೆಗಳಾಗ್ತಕ್ಕಂಥದ್ದು. ಈ ತರ ಉತ್ತಮವಾದ ಫಲಿತಾಂಶಗಳು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮಾತ್ರ 5 ತಿಂಗಳು ಮಾತ್ರ ತುಂಬಾ ಸಂಪೂರ್ಣವಾಗಿರುತ್ತೆ. ಎಷ್ಟು ದಿನ ಗುರುಬಲ ಬಂದಂಗಾಯ್ತು? 5 ತಿಂಗಳು. ಗುರುಬಲ ಅಂತ ಬಡ್ಕೊಂತ ಇರ್ತೀವಿ ನಾವು, 5 ತಿಂಗಳು ಮಾತ್ರ ಗುರುಬಲ ಇರುತ್ತೆ. ಸೊ ಜಾತಕ ತುಂಬಾ ಇಂಪಾರ್ಟೆಂಟ್. ಜಾತಕ ಅಂದ್ರೆ ಊಟ, ಈ ಗುರುಬಲ ಶನಿಬಲ ಅಂದ್ರೆ ಉಪ್ಪಿನಕಾಯಿ ಇದ್ದಂಗೆ. ನಾವು ಊಟ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಉಪ್ಪಿನಕಾಯಿ ಹಂಚ್ಕೊಂತೀವಿ, ಸ್ವಲ್ಪ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಜಾತಕದಲ್ಲಿ ದೋಷ ಇದ್ದು, ಗ್ರಹ ದೋಷಗಳು ಚೆನ್ನಾಗಿಲ್ದೆ, ದಶಾಭುಕ್ತಿಗಳು ಚೆನ್ನಾಗಿಲ್ದೆ ಇದ್ದಾಗ ಈ ಗೋಚಾರದಲ್ಲಿ ಗುರುಬಲ ಅಂದ್ರೆ ಬಂದ್ರೆ ಸ್ವಲ್ಪ ನಮಗೆ ನಿಟ್ಟುಸಿರು ಬಿಟ್ಟು ಸ್ವಲ್ಪ ಏನೋ ಒಂದ್ ಸ್ವಲ್ಪ ಯಾರೊಬ್ರು ಸಹಾಯ ಮಾಡ್ತಾರೆ, ಸ್ವಲ್ಪ ಯಾರೋ ಒಂದು ಉದ್ಯೋಗ ಸಿಗ್ತದೆ, ಸ್ವಲ್ಪ ಹಣಕಾಸು ಬರುತ್ತೆ, ನಾವು ಅಂದ್ಕೊಂಡಂಗೆ ಸ್ವಲ್ಪ ಏನಾದ್ರು ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಉಪಕಾರ ಆಗುತ್ತೆ. ಈ ತರ ಊಟ ಚೆನ್ನಾಗಿಲ್ಲ ಅಂದ್ರೆ ಉಪ್ಪಿನಕಾಯಿ ಆದ್ರೂ ಹಂಚ್ಕೊಂತೀವಿ. ಅಂದ್ರೆ ಉಪ್ಪಿನಕಾಯಿ ಅನ್ನೋದು ಗೋಚಾರ, ನಿಮ್ಮ ಊಟ ಅನ್ನೋದು ಜಾತಕ. ಅಲ್ಲಿ ದೋಷ ಇತ್ತಾ, ಅಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ವಾ, ಸೊ ನೀವು ತುಂಬಾ ನೋವು ಪಡ್ಬೇಕು. ಯಾರಾದ್ರೂ ಕರೆಕ್ಟಾಗಿ ಪರಿಹಾರ ಕೊಟ್ಟರು ಮಾಡ್ಕೊಳಕ್ಕಾಗಲ್ಲ. ಜಂಪ್ ಸ್ಟೋನ್ಗಳು ಅಂತ ನಂಬ್ತೀರಾ, ರುದ್ರಾಕ್ಷಿ ಅಂತ ನಂಬ್ತೀರಾ, ಇದೆಲ್ಲ ಅಲಂಕಾರಿಕ ಒಂದು ವಸ್ತುಗಳಂತಾನೆ ನಾನು ಕರಿತೀನಿ, ನಾನು ತಿಳ್ಕೊಂಡಿರ್ತಕ್ಕಂಥದ್ದು. ಅದೇ ಓಂ ನಮಃ ಶಿವಾಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಅಂದ್ರೆ ಹೇಳ್ಕೊಳ್ಳಲ್ಲ. ಜಂಪ್ ಸ್ಟೋನ್ ಹಾಕೊಂಡ್ಬಿಟ್ಟ ತಕ್ಷಣ ನಮ್ಗೆ ಒಳ್ಳೇದಾಗ್ಬಿಡುತ್ತೆ, ನಮ್ಮ ಜೀವನ ಪಾವನ ಆಗ್ಬಿಡುತ್ತೆ ಅನ್ನೋದೇ ಜಾಸ್ತಿ ಜನರ ತಲೆಯಲ್ಲಿ ಇರ್ತಕ್ಕಂಥದ್ದು. ಸೊ ಅರ್ಥ ಮಾಡ್ಕೊಳ್ಳಿ, ಈ ಕನ್ಯಾ ರಾಶಿಯವರು ಈ ವರ್ಷದಲ್ಲಿ ಇಷ್ಟು ತಿಂಗಳ ಕಾಲ ಸ್ವಲ್ಪ ಚೆನ್ನಾಗಿರುತ್ತೆ, ಆರಾಮಾಗಿರುತ್ತೆ. ಸ್ವಲ್ಪ ಪ್ರತಿನಿತ್ಯ ಕಾಲ ಭೈರವೇಶ್ವರ ಗಾಯತ್ರಿ ಮಂತ್ರ, ಓಂ ಕಾಲ ಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್, ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ 108 ಸಲ, ಸಾಯಂಕಾಲ 108 ಸಲ ಪಠನೆ ಮಾಡ್ಕೊಳ್ಳಿ. ಈಶ್ವರನಿಗೆ ವಿಶೇಷವಾಗಿ ರುದ್ರಾಭಿಷೇಕಗಳನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಗಂಡ ಹೆಂಡತಿ ವಿಚಾರದಲ್ಲಿ ಸಮಸ್ಯೆಗಳನ್ನು ಯಾರು ಪಡ್ತಾ ಇದ್ರೆ ಅಂಥವ್ರು ಪ್ರತಿನಿತ್ಯ ಶಿವನ ದೇವಸ್ಥಾನದಲ್ಲಿ ಪ್ರದೋಷ ಕಾಲದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಅಲ್ಲೇ ಕುತ್ಕೊಂಡು
ಓಂ ನಮಃ ಶಿವಾಯ ಈ ಮಂತ್ರವನ್ನ, ಶಿವ ಪಂಚಾಕ್ಷರಿ ಮಂತ್ರವನ್ನ ಕನಿಷ್ಠ ಬಾರಿ 1000 ಸಲ ಹೇಳ್ಕೊಂತ ಬನ್ನಿ. ಪ್ರತಿನಿತ್ಯ ಒಂದು 105 ದಿನ ಆದ್ರೂ ಮಾಡಿ, ಅದ್ರ ಎಫೆಕ್ಟ್ ನೋಡಿ. ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.